ಸ್ನೇಹಿತರೆ, ಇದು ನನ್ನ ಗಾಡಿ, ಇದು ನಾನು ಉಳ್ಕೊಂಡಿರೋ ಟೆಂಟು. ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು. ಇದೆಲ್ಲ ಇಂಡಿಯಾ, ಆ ಕಡೆ ಕಾಣಿಸ್ತಾ ಇರೋದೆಲ್ಲ ಪಾಕಿಸ್ತಾನ. ಇಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ ಪಾಕಿಸ್ತಾನ. ಜಸ್ಟ್ ಒಂದು 50-100 ಮೀಟ್ರ್ ಆ ಕಡೆ ಇರೋದೆಲ್ಲ ಪಾಕಿಸ್ತಾನ. ಇವತ್ತು ಇಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತೊಂದು ಸ್ಪೆಷಲ್ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಇಂಡಿಯಾ ಮತ್ತು POK ಬಾರ್ಡರ್, ಅಂದರೆ ಕೇರನ್ ವ್ಯಾಲಿ ಅಂತ ಕರೀತಾರೆ ಪ್ಲೇಸ್ಗೆ. ಇದು ಜಮ್ಮು ಕಾಶ್ಮೀರ್ನ ಕುಪ್ವಾರ ಡಿಸ್ಟಿಕಲ್ಲಿ ಬರುತ್ತೆ ನೋಡಿ. ಆ ಕಡೆ ಕಾಣಿಸ್ತಾ ಇರೋದೆಲ್ಲ POK, ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಅವ್ರ ಬೋರ್ಡನ್ನು ಸಹ ಹಾಕ್ಕೊಂಡಿದ್ದಾರೆ, ಕಾಶ್ಮೀರ ಪಾಕಿಸ್ತಾನ ಅಂತ. ಸೊ ಈ ಜಾಗಕ್ಕೆ ಕೇರನ್ ವ್ಯಾಲಿ ಅಂತ ಕರೀತಾರೆ. ನೀವೇನಾದರೂ ಇಲ್ಲಿ ಬರಬೇಕಾದ್ರೆ ಕೇರನ್ ವ್ಯಾಲಿ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಮ್ಗೆ ಸಿಗಲ್ಲ, ಯಾಕಂದರೆ ಅದು ಪಾಕಿಸ್ತಾನ ಸೈಡ್ ತೋರಿಸುತ್ತೆ. ಎರಡೂ ಕಡೆ ಕೇರನ್ ವ್ಯಾಲಿ ಅಂತ ಕರೀತಾರೆ. ಸೊ ನೀವೇನಾದ್ರು ಬರಬೇಕಾದ್ರೆ ಕಾಶ್ಮೀರಲ್ಲಿ ಬರುವಂಥ ಕುಪ್ವಾರ ಡಿಸ್ಟಿಕಲ್ಲಿ ಕಾಲಾಪುರ ಅನ್ನೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತೊಗೋಬೇಕಾಗುತ್ತೆ. ಆ ಪರ್ಮಿಷನ್ನ ಒಂದು 7 ಕಾಪಿ ಜೆರಾಕ್ಸ್ ಮಾಡಿಕೊಂಡು ದಾರಿಯಲ್ಲಿ ಸಿಗುವಂಥ ಎಲ್ಲ ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ ಒಂದೊಂದು ಕಾಪಿ ಕೊಟ್ಟು ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ, ಮತ್ತು ಕಾಲಾಪುರದ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತಗೊಂಡ ಮೇಲೆ ನಿಮ್ಗೆ ಯಾರಾದರೂ ಲೋಕಲ್ ಕೇಳಿದ್ರೆ ಹೇಳ್ತಾರೆ ರೂಟು. ಸೊ ಕಾಲಾಪುರ ಅಂದರೆ ನಿಮಗೆ ಒಂದು 45 ಕಿಲೋಮೀಟರ್ಸ್ ಏನಾಗುತ್ತೆ.